ಆದ್ರಿಂದ ನೀನು ಎಲ್ಲರ ಗುರು, ಇಡೀ ಜಗತ್ತಿನ ಗುರು, ಜಗತ್ತಿಗೆಲ್ಲ ಗುರುವಾಗಿರತಕ್ಕಂಥ ಪ್ರಾಣದೇವರಿಗೂ ಗುರು, ಚತುರ್ಮುಖನಿಗೂ ಗುರು, ಅಖಿಲ ಗುರು. ಅದರಿಂದ ನಿನಗೆ ನಮಸ್ಕಾರ, ನಿನಗೆ ಮಣಿದಿದ್ದೇನೆ. ನಮಃ ನೋಡಿ, ಮೊದಲು ಇಗೋದಿಂದ ಆನೆ ಬಂದಿತ್ತು, ನೀರಿನಲ್ಲಿ ಇಳಿಯಿತು, ಇಗೋದ ಜೊತೆಗೆ ಎಷ್ಟು ದೊಡ್ಡ ಪರಿವಾರ, ನನ್ನ ಸುಖಕ್ಕೋಸ್ಕರ ಈ ಸರೋವರ ಇದೆ, ಇಳಿಯಿತು, ಸುಖಪಟ್ಟಿತು. ಆದರೆ ಈಗ ಅದರ ಬಾಯಲ್ಲಿ ಬಂತು ನಮಸ್ತೆ ಅಂತ, ನಿನಗೆ ನಮಃ ಅಂತ. ನಮಃ ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ನಾವು ನಮಃ ಅನ್ನೋ ಶಬ್ದವನ್ನ ಬೇಕಾದಷ್ಟು ಬಳಸ್ತೇವೆ. ನಮಸ್ಕಾರ 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 ಸರ್, ನಮಸ್ಕಾರ ಸರ್ ಅಂತೇವೆ. ನಮಃ ಅಂದ್ರೆ ಏನು ಅಂತ ಖಂಡಿತವಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ಬಹಳ ನಮಸ್ಕಾರ ಮಾಡ್ತಿರ್ಲಿಲ್ಲ, ನಾವು ಅಷ್ಟು ಚೀಪ್ ಆಗ್ತಿರ್ಲಿಲ್ಲ ನಮಸ್ಕಾರ. ನಮಃ ಅಂದ್ರೆ ಅರೇಬಿಕ್ಕಿನಲ್ಲಿ ನಮಸ್ ಅಂದ್ರೆ ಏನು? ನಮಾಜ್. ನಮಃ ಅದರಿಂದ ಹುಟ್ಟಿದ್ದದು ನಮಾಜ್. ನಾವು ನಮಃ ಅಂತೇವೆ, ಅವರು ನಮಾಜ್ ಅಂತಾರೆ. ನಮಾಜ್ ಅದು ನಮಸ್ ಶಬ್ದದಿಂದ ಹುಟ್ಟಿದ್ದದು. ನಮಸ್ ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ, ನಮಾಜ್ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಇಬ್ರು ಮಾಡ್ತಾರೆ ಅಷ್ಟೇ, ಅವರು ಮಾಡ್ತಾರೆ. ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಬಿಟ್ಟು ದೊಗ್ಗಾಲ ಹಾಕಿ ಕೂತ್ಬಿಟ್ರೆ ನಮಾಜ್ ಆಯ್ತು ಅಷ್ಟೇ, ಅದಕ್ಕಿಂತ ಹೆಚ್ಚು ಏನು ಅವರಿಗೂ ಗೊತ್ತಿಲ್ಲ. ನಮಗೆ ಪಶ್ಚಿಮ ಅಲ್ಲ, ಪೂರ್ವಕ್ಕೆ ಕೂತ್ಬಿಟ್ರೆ ನಮಸ್ತ ಆಯ್ತು, ಅವರಿಗೆ ಪಶ್ಚಿಮ. ನಿಜವಾಗಿ ನಮಸ್ ಅಂದ್ರೆ ಏನು ಗೊತ್ತಾ? ಇದು ಬಹಳ ತಮಾಷೆ. ನಮೇ ನಮಮ ಈಸ್ ನಮಸ್. ಇಷ್ಟವರೆಗೆ ಮಮಕಾರ ಇತ್ತಲ್ಲ, ನನ್ನದಲ್ಲ ನನ್ನದಲ್ಲ ಇದು ನಿನ್ನದು ಅನ್ನೋದು ನಮಸ್ಕಾರ. ನಮಸ್ಕಾರ ಅಂದ್ರೆ ನನ್ನದಲ್ಲ ನಿನ್ನದು ಅಂತ. ನಾರಾಯಣನಿಗೆ ನಮಸ್ಕಾರ ಅಂದ್ರೆ ಏನು? ಓ ನಾರಾಯಣ, ನನ್ನದೇನೂ ಇಲ್ಲ, ಎಲ್ಲ ನಿನ್ನದು ಅಂತ ತನ್ನ ಅಹಂಕಾರವನ್ನ ಕಳಚಿಕೊಂಡು ಎಲ್ಲವನ್ನು ಭಗವಂತನಿಗೆ ಅರ್ಪಿಸುವ ಸ್ಥಿತಿ ಉಂಟಲ್ವಾ, ಅದು ನಮಸ್ಕಾರ. ಆದ್ರಿಂದ ನಮಸ್ಕಾರ ಅಂದ್ರೆ ನಮ್ಮತನವನ್ನ ನಾವು ಕಳ್ಕೊಂಡು ಎಲ್ಲವನ್ನೂ ನಾವು ಯಾವುದೋ ಒಂದು ಪರವಸ್ತುವಿಗೆ ಅರ್ಪಿಸ್ತೇವಲ್ಲ, ಅದು ನಿಜವಾದ ನಮಸ್ಕಾರ. ನ ಮಮ ಅನ್ನೋದೇ ನಮಃ. ಅದು ನಮೇ. ಇಟ್ ಈಸ್ ನಾಟ್ ಮೈನ್, ಇಟ್ ಈಸ್ ದೈನ್, ಇಟ್ ಈಸ್ ಯುವರ್ಸ್. ಈ ನಮಸ್ಕಾರ ನಾವು ಎಲ್ಲರಿಗೂ ಮಾಡ್ಲಿಕ್ಕೆ ಬರುವುದಿಲ್ಲ. ಅದರಿಂದ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ನಾರಾಯಣ ಏತಿ ಸಮರ್ಪಯಾಮಿ. ಇನ್ನವನು ಹೇಳಿದ್ದು ನನ್ನದಲ್ಲ ನಿನ್ನದು ಅಂತ ನಾವು ದೇವರ ಹತ್ರ ಮಾತ್ರ ಹೇಳ್ಬೋದು ಹೊರತು ಬೀಜದಲ್ಲಿ ಸಿಕ್ಕಿದವರ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದ ಅರ್ಥ ಇಲ್ಲ, ಅದಕ್ಕೆ ನಾಟಕ ಆಗತ್ತೆ ಅಷ್ಟೇ. ನನ್ನದಲ್ಲ ಇದು ನಿನ್ನದು ಅಂತ ಈ ಆನೆ ತನ್ನ ಎಲ್ಲ ಅಹಂಕಾರವನ್ನು ಕಳುಹಿಸಿಕೊಂಡು ಭಗವಂತನಲ್ಲಿ ತನ್ನನ್ನು ಅರ್ಪಿಸಿಕೊಂಡಿತು. ಇಷ್ಟಾದಾಗ ಭಗವಂತ ಶ್ರುತ್ವೈವ ಪೀಡಿತಮಜಃ ತಂ ವೀಕ್ಷ್ಯ ಪೀಡಿತಮಜಃ ಸಹಸಾವತೀರ್ಯ. ಆನೆ ಕಷ್ಟಪಡುವುದನ್ನು ಕಂಡು ಕರಗಿಬಿಟ್ಟಂತೆ ಭಗವಂತ. ಅವನಿಗೆ ಭಕ್ತರ ಮೇಲೆ ವಾತ್ಸಲ್ಯ ಪರಾಕಾಷ್ಠೆ ಇನ್ಯಾವುದರ ಮೇಲೂ ಭಗವಂತನಿಗೆ. ಜ್ಞಾನೀತು ಆತ್ಮೈವ ಮೇಮತಂ. ಅವನು ಹೇಳು ನಮೇ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅರ್ಜುನನ ಹತ್ರ ಕೃಷ್ಣ ಹೇಳಿದ್ದಾನೆ, ನೀನು ಆಣೆ ಇಟ್ಟು ಹೇಳಬಹುದು ಎಲ್ಲಿ ಬೇಕಾದರೂ, ನನ್ನ ಮೇಲೆ ಭರವಸೆ ಏನು, ನನ್ನ ಭಕ್ತರನ್ನ ನಾನು ಬಿಟ್ಟು ಹಾಕುವುದಿಲ್ಲ, ಇದನ್ನು ಎಲ್ಲಿ ಬೇಕಾದ್ರೆ ನೀನು ಪ್ರತಿಜ್ಞೆ ಮಾಡಿ ಹೇಳಬಹುದು ಅಂತ ಕೃಷ್ಣ. ಅದರಿಂದ ಕೃಷ್ಣ ತಾನು ಪ್ರತಿಜ್ಞೆ ಮಾಡುವುದಿಲ್ಲ, ಅರ್ಜುನನ ಹತ್ರ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅದಲ್ಲೂ ಒಂದು ತಮಾಷೆ, ದೇವರು ತಾನು ಸ್ವತಃ ಹೇಳಿದ್ದನ್ನು ಮೀರುತ್ತಾನೆ ಎಷ್ಟೋ ಸಂದರ್ಭಗಳಲ್ಲಿ, ಆದರೆ ಭಕ್ತರು ಹೇಳಿದ್ದನ್ನು ಎಂದೂ ಮೀರೋದಿಲ್ಲ. ಅದರಿಂದ ಭಕ್ತರ ಮೂಲಕ ಪ್ರತಿಜ್ಞೆ ಮಾಡಿಸ್ತಾರೆ. ಕೃಷ್ಣ ತಾನು ಹೇಳಿದ್ದನ್ನು ಮೀರುತ್ತಾನೆ. ನಿಮಗೆ ಒಂದು ಉದಾಹರಣೆ, ಭೀಷ್ಮಾಚಾರ್ಯರು ಕೃಷ್ಣ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ ಮಹಾಭಾರತ ಯುದ್ಧದಲ್ಲಿ. ಅರ್ಜುನನ ಸಾರಥ್ಯ ಮಾಡ್ತಾ ಇದ್ದಾನೆ ಕೃಷ್ಣ. ಭೀಷ್ಮಾಚಾರ್ಯ ಪ್ರಚಂಡವಾಗಿ ಬಾಣ ಬಿಡ್ತಾರೆ. ಅರ್ಜುನ ಅಜ್ಜ ಅಜ್ಜ ಅಂತ ಸಂಕೋಚ ಮಾಡ್ತಾನೆ. ಅವಾಗ ಕೃಷ್ಣ ಕೆಳಗಿಳಿದು ಚಕ್ರ ಹಿಡಿದು ಹೊರಗೆ ಬಿಡ್ತಾನೆ. ನಾನು ನನ್ನ ಕೈಯಲ್ಲಿ ಆಯುಧ ಮುಟ್ಟುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಕೃಷ್ಣ. ತನ್ನ ಪ್ರತಿಜ್ಞೆಯನ್ನು ಮುರಿದು ಚಕ್ರ ಹಿಡ್ಕೊಂಡು ಹೊರಟ. ಯಾಕೆ ಅಂದ್ರೆ ಭೀಷ್ಮಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದ್ರು, ಏನೋ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ. ಭಕ್ತನ ಪ್ರತಿಜ್ಞೆ ಮುಖ್ಯ ಆಯ್ತು ಅವನಿಗೆ, ತನ್ನ ಪ್ರತಿಜ್ಞೆ ಅಲ್ಲ. ನನ್ನನ್ನು ನಂಬಿದವರು ಆಡಿದ ಮಾತನ್ನು ಉಳಿಸ್ಬೇಕು. ಅದನ್ನು ಮೊದಲೇ ತಿಳಿಸುವುದು ಅದು ಮತ್ತೆ ನಡೆದದ್ದು. ಮೊದಲು ಕೃಷ್ಣ ಅದನ್ನು ಅರ್ಜುನ ಮೂಲಕ ಹೇಳಿಬಿಟ್ಟಿದ್ದಾನೆ, ನೋಡು
ನಾನು ಹೇಳಿದ್ದನ್ನು ನಾನು ಮಾಡ್ತೇನೆ ಎಂದು ಗ್ಯಾರಂಟಿ ಇಲ್ಲ. ಆದರೆ ನನ್ನ ಭಕ್ತರು ಏನಾದರೂ ಹೇಳಿದರೆ ಅದನ್ನು ನಾನು ನೆರವೇರಿಸ್ತೇನೆ, ಅದು ನೆರವೇರಿಸೇ ತೀರ್ತೇನೆ. ಆದ್ದರಿಂದ ಭಗವಂತನ ಭಕ್ತರು ಎಂದೂ ಭಗವಂತ ಕೈಬಿಡುವುದಿಲ್ಲ ಅಂತ ನೀನು ನನ್ನ ಪರವಾಗಿ ಪ್ರತಿಜ್ಞೆ ಮಾಡು. ನಿನ್ನ ಪ್ರತಿಜ್ಞೆಯನ್ನು ನನ್ನ ಪ್ರತಿಜ್ಞೆಯನ್ನು ನಾನು ಮುರಿಬಹುದು. ಅಂಥ ಒಂದು ವಿಚಿತ್ರ ಪ್ರತಿಜ್ಞೆ ಮಾಡಿಸಿದ್ದ ಕೃಷ್ಣ. ಹಾಗೆ ಇಲ್ಲಿ ತಂ ವೀಕ್ಷ್ಯ ಪೀಡಿತ ಮಜಃ ಸಹಸಾವತೀರ್ಯ, ಈ ದುಃಖದಲ್ಲಿರತಕ್ಕಂಥ ಗಜವನ್ನ ಎಲ್ಲ ಒಂದು ವಿಚಿತ್ರ ನೋಡಿ, ನಕ್ಕರಕ್ಕೆ ಚಕ್ರ ಹಿಡ್ಕೊಂಡು ಬಂದ. ಈ ಗಜವನ್ನ ರಕ್ಷಿಸಲಿಕ್ಕೋಸ್ಕರ ಆ ಅಜ ಬಂದ ಅಂತ. ಗಜ ತಂ ವೀಕ್ಷ್ಯ ಪೀಡಿತಂ ಅಜಃ. ಗಜ ಅಂದ್ರೆ ಏನು? ಗಚ್ಚನ್ ಜಾಯತೆ ಇತಿ ಗಜ. ಹುಟ್ಟುತ್ತಾನೆ ಸಾಯ್ತಾನೆ, ಗಚ್ಚತಿ ಜಾಯತೆ ಗಚ್ಚತಿ ಜಾಯತೆ, ಹುಟ್ಟಿ ಸಾಯುವವನು ಗಜ, ಅವನು ಅಜ. ನ ಜಾಯತೆ, ಹುಟ್ಟು ಸಾವು ಇಲ್ಲದವನು ಅಜ. ಈ ಹುಟ್ಟಿ ಸಾಯುವವನನ್ನು ರಕ್ಷಿಸುವುದಕ್ಕೋಸ್ಕರ ಆ ಹುಟ್ಟು ಸಾವಿರದವನು ಬಂದ. ಇದೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಸಾಧ್ಯ. ಇದನ್ನ ಯಾವ ಭಾಷೆಗೂ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಸ್ ಇಟ್ ಈಸ್ ಅಂದ್ರೆ ಈ ಎಲ್ಲ ಆಯಾಮಗಳ ಜೊತೆಗೆ ಇಟ್ ಕ್ಯಾನ್ ನೆವರ್ ಬಿ ಟ್ರಾನ್ಸ್ಲೇಟೆಡ್. ಸಂಸ್ಕೃತ್ ಈಸ್ ಸಚ್ ಎ ಲ್ಯಾಂಗ್ವೇಜ್, ಸಚ್ ಎ ಪ್ರೆಗ್ನೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಇಟ್ ಇಸ್ ಪ್ರೆಗ್ನೆಂಟ್ ಆಫ್ ಡಿಫರೆಂಟ್ ಮೀನಿಂಗ್, ಯಾವಾಗಲೂ ತುಂಬಾ ಅರ್ಥಗಳಿಂದ ಗರ್ಭಿತವಾದ್ದು. ಸೊ ಇಟ್ ಕ್ಯಾನ್ ನೆವರ್ ಬಿ ಟ್ರಾನ್ಸ್ಲೇಟೆಡ್ ಇಂಟು ಎನಿ ಅದರ್ ಟಂಗ್. ತಂ ವೀಕ್ಷ್ಯ ಪೀಡಿತ ಮಜಃ ಸಹಸಾ ಅವತಾರ್ಯ. ತಕ್ಷಣ ಗರುಡನಿಂದ ಕೆಳಗೆ ಇಳಿದು ಬಂದ, ಆನೆ ಹತ್ರ ಬಂದು ಸಗ್ರಾಹ ಮಾಸು ಸರಸ ಕೃಪಯೋಜ್ಯಹಾರ. ಕೆಳಗೆ ಇಳಿದು ಬಂದವನೇ ಆನೆಯ ಕಾಲನ್ನು ನೀರಿನಿಂದ ಮೇಲಕ್ಕೆ ಎತ್ತಿದಂತ. ಸರಸಃ ಕೃಪಯಾ ಉಜ್ಜಹಾರ, ಆನೆಯ ಕಾಲನ್ನ ಹೀಗೆ ಕೈಯಲ್ಲಿ ಹಿಡಿದು ಮೇಲೆ ಎತ್ತಿದ. ಆನೆಯ ಕಾಲನ್ನು ಮೇಲೆ ಎತ್ತುವಾಗ ಮೊಸಳೆ ಸಮೇತ ಬಂತು, ಮೊಸಳೆ ಸಹಿತ ಮೇಲಕ್ಕೆ ಬಂತು. ನೀರಿನಿಂದ ಮೊಸಳೆ ಮೇಲಕ್ಕೆ ಬಂದ್ಬಿಟ್ಟು ಕೃಷ್ಣ ಕೈ ಹಾಕಿ ಅದನ್ನು ತಾಪಸ್ಸ ಮನು ಕೈ ಹಾಕಿ ಎತ್ತಿದಾಗ ಆ ಮೊಸಳೆ ಮೇಲಕ್ಕೆ ಬಂತು. ಭಗವಂತ ನಮ್ಮ ಈ ಮೋಹ ಉಂಟಲ್ಲ, ಮೊಸಳೆ ಮಮಕಾರ, ಅದನ್ನು ಭಗವಂತನೇ ನಾಶ ಮಾಡಬೇಕು. ನಾವು ನಮ್ಮ ಆತ್ಮಶಕ್ತಿಯನ್ನು ನಾಶ ಮಾಡ್ತೇವೆ ಅಂದ್ರೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಓನ್ಲಿ ಸೊಲ್ಯೂಷನ್ ಈಸ್ ಸಬ್ಮಿಷನ್ ಟು ಗಾಡ್. ನನ್ನಲ್ಲಿ ಇರತಕ್ಕಂಥ ಏನು ಕೊರತೆಗಳಿವೆ ಅದನ್ನು ನೀನೇ ಪರಿಹಾರ ಮಾಡಬೇಕು, ನಾನು ಅದನ್ನು ಗುಣಪಡಿಸಿಕೊಳ್ಳಲಾರೆ ಅನ್ನುವಂಥ ಶರಣಾಗತಿಯಿಂದ ಮಾತ್ರವೇ ನಮ್ಮನ್ನು ನಾವು ತಿದ್ದಿಕೊಳ್ಳಬಹುದು ಅನ್ನೋದು ಇಲ್ಲಿ ಈ ಕಥೆಯ ಕೊನೆಯ ಸಂದೇಶ ಇದೆ. ನೋಡ್ತಾನೆ, ಕಾಲನ್ನ ಮೇಲೆ ಎತ್ತಿದ. ಆಮೇಲೆ ಗ್ರಾಹಾತು ವಿಪಾತಿತ ಮುಖಾತ್ ಅರಿಣಾ ಗಜೇಂದ್ರಂ ಸಂಪಶ್ಯತೋ ಹರಿರಮೂಮುಚ ದುಶ್ರಿಯಾಣಂ. ಗ್ರಾಹಾತು ವಿಪಾತಿತ ಮುಖಾತ್ ಅರಿಣಾ. ಅರಿ ಎಂದ್ರೆ ಶತ್ರು ಅಂತ ಒಂದರ್ಥ, ಇನ್ನೊಂದು ಅರಿ ಎಂದ್ರೆ ಚಕ್ರ. ವೈಕುಂಠ ಶಬ್ದವನ್ನು ಬಳಸ್ತಾನೆ. ನಮ್ಮ ದೋಷಗಳನ್ನ ಕತ್ತರಿಸಿ ಹಾಕುವ ಚಕ್ರ, ಅದು ನಮ್ಮ ಬದುಕಿನಲ್ಲಿ ಇರುವ ಆಪತ್ತುಗಳಿಗೆ ಅರಿ. ಅದೇ ಅರಿ ಶತ್ರು. ನಮ್ಮ ಆಪತ್ತುಗಳಿಗೆ ಶತ್ರುವಾಗಿರತಕ್ಕಂಥದ್ದು ಭಗವಂತನ ಕೈಯಲ್ಲಿರುವ ಅರಿ. ಅರಿ ಮೀನ್ಸ್ ಬೋತ್. ಒಂದು ಚಕ್ರ ಅಂತ ಅರ್ಥ, ಒಂದು ವೀಲ್, ಇನ್ನೊಂದರ್ಥ ಎನಿಮಿ. ನಮ್ಮ ಬದುಕಿನ ದುರಂತಗಳಿಗೆ ಎನಿಮಿ ಯಾವುದು ಅಂದ್ರೆ ಭಗವಂತನ ಕೈಯಲ್ಲಿರುವ ಚಕ್ರ. ಈ ನಕ್ರವನ್ನ ಭೇದಿಸಬೇಕಾದ ಅದು ಆ ಚಕ್ರ. ಚಕ್ರದಿಂದ ಗ್ರಾಹಾತು ವಿಪಾಟಿತ ಮುಖಾತ್, ಅದು ಹೀಗೆ ಕಚ್ಚಿ ಹಿಡ್ಕೊಂಡಿದೆ. ಭಗವಂತ ಅದನ್ನ ಚಕ್ರವನ್ನು ಅದರ ಬಾಯಿ ಒಳಗೆ ಪ್ರಯೋಗ ಮಾಡಿದ. ಅದು ಬಾಯಿಯ ಒಳಗೆ ಹೋಗಿ, ಕಚ್ಚಿ ಹಿಡ್ಕೊಂಡಿದ್ದ ಬಾಯಿ ಹೀಗೆ ಅದರ ಒಳಗೆ ಹೋಗಿ ಎರಡು ಭಾಗ ಮಾಡಿತು. ಈ ಎರಡು ತುಂಡಾಗಿ ಮೊಸಳೆ ಬಿತ್ತು. ಇದು ಆನೆಯ ಕಾಲಿನಿಂದ ಹಿಡಿತ ತಪ್ಪಿತು. ಸಂಪಶ್ಯತಾಂ ಹರಿರಮೂಚದ ಉಸ್ರಿಯಾಣಾಂ. ಅಂತರಿಕ್ಷದಲ್ಲಿ ಈ ಜೀವ ಉದ್ಧಾರವಾಗುವ ದೃಶ್ಯವನ್ನ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರಂತೆ. ನೋಡ್ತಾ ಇದ್ದ ಹಾಗೆ ಈ ಮೊಸಳೆ ಸತ್ತು ಬಿತ್ತು. ಈ ಆನೆ ವೇದನೆಯಿಂದ ಪಾರಾಯಿತು. ಅಲ್ಲಿಗೆ ಗಜೇಂದ್ರ ಮೋಕ್ಷ ಆಯಿತು. ಆಗಿಲ್ಲ, ಇನ್ನು ಮೋಕ್ಷ ಆಗಿಲ್ಲ, ಗಜೇಂದ್ರ ಹಾಗೆ ಇದೆ. ಇಷ್ಟ ಆದ ತಕ್ಷಣ ಎಲ್ಲ ತದಾ ದೇವರ್ಷಿ ಗಂಧರ್ವಾಹ ಬ್ರಹ್ಮೇಶಾನ ಪುರೋಗಮಾಹ ಮುಮುಚು ಕುಸುಮಾಸಾರಂ ಶಂಸಂತಃ ಕರ್ಮ ತದ್ಧರೇ. ತದಾ ದೇವಲೋಕದಲ್ಲಿ ದೇವತೆಗಳು ನೋಡ್ತಾ ಇದ್ದಾರೆ, ಋಷಿಗಳು ನೋಡ್ತಾ ಇದ್ದಾರೆ, ಗಂಧರ್ವರು ನೋಡ್ತಾ ಇದ್ದಾರೆ. ಈ ಅದ್ಭುತವಾದ ಗಜೇಂದ್ರನ ಉದ್ಧಾರದ ಒಂದು ದೃಶ್ಯವನ್ನ ನೋಡ್ತಾ ಇರ್ತಕ್ಕವರು. ಬ್ರಹ್ಮ ಈಶಾನ
ಬ್ರಹ್ಮ ಮತ್ತು ರುದ್ರ ಇವರ ನೇತೃತ್ವದಲ್ಲಿ ಸಮಸ್ತ ದೇವತೆಗಳು, ಋಷಿಗಳು, ಗಂಧರ್ವರು ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅವರಿಗೆ ಇದರ ಎಲ್ಲ ಆಯಾಮದ ಅರ್ಥಗಳು ಆಗತ್ತೆ, ನಮ್ಮ ಹಾಗೆ ಅಲ್ಲ. ಇದರ ಒಳಗಿನ ಅರ್ಥ, ಹೊರಗಿನ ಅರ್ಥ, ಅಂತರಂಗದ ಅರ್ಥ, ಬಹಿರಂಗದ ಅರ್ಥ, ಎಲ್ಲ ಅರ್ಥವೂ ಆದದ್ರಿಂದ ಖುಷಿಯಾಗಿ ಬಿಟ್ಟಿದೆ ದೇವತೆಗಳಿಗೆ. ಒಂದು ಜೀವದ ಉದ್ಧಾರದ ಒಂದು ಕಥೆ ಇದು. ಶಂಸಂತ ಮೂಚು ಕುಸುಮ ಸಾರಂ, ಆಕಾಶದಿಂದ ಹೂಮಳೆಗರೆದರಂತೆ ತಾಪಸ್ಸ ಮನುವಿನ ಮೇಲೆ ದೇವತೆಗಳು ಖುಷಿಪಟ್ಟು, ಶಂಸಂತ ಕರ್ಮತ ಧರೇಹೆ, ಸಂಸಾರ ಪರಿಹಾರಕನಾದ ಹರಿಯ ಈ ಅದ್ಭುತ ವಿಚಿತ್ರ ಲೀಲೆಯನ್ನ ಕೊಂಡಾಡ್ತಾ ನಾಟ್ಯವಾಡಿ ಬಿಟ್ರಂತೆ ಗಂಧರ್ವರು, ಅಪ್ಸರಸ್ತ್ರೀಯರು ಹಾಡಿ ನಲಿದರು, ಮೇಲಿನಿಂದ ಹೂ ಮಳೆಗರೆದರು. ಹೂವು ಪುಷ್ಪ ಸುತ್ತ ಬಿತ್ತು. ನೋಡಿದರೆ ಯೋಸು ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪಧೃಕ್ ಮುಕ್ತೋ ದೇವಲ ಶಾಪೇನ ಹುಹು ಗಂಧರ್ವ ಸತ್ತಮಃ. ನೋಡ್ತಾರೆ, ಮೊಸಳೆ ಇಲ್ಲ. ದೇವತೆಗಳು ನೋಡ್ತಾ ಇದ್ದಾರೆ, ಮೊಸಳೆ ಇಲ್ಲ ಅಲ್ಲಿ. ಅದೇ ಮೊಸಳೆ ಎಲ್ಲಿ ಹೋಯ್ತು? ಅವನು ಸೀಳಿದ್ದಾನೆ, ತುಂಡಾಗಿದೆ, 2 ತುಂಡಾಗಿ ಬಿದ್ದಿದೆ ಹೆಣ, ಅದು ಡಿಸಪಿಯರ್ ಆಯ್ತು. ಹಾಗೆ ನೋಡ್ತಾರೆ, ಯೋಸವು ಗ್ರಾಹ, ಏನು ಮೊಸಳೆ ಇತ್ತು ಅಲ್ಲಿ, ಸವೈ ಸದ್ಯ ಪರಮಾಶ್ಚರ್ಯ ರೂಪಧೃಕ್, ಅವನು ಸುಂದರ ಪುರುಷನಾಗಿ ನಿಂತಿದ್ದಾನೆ, ಮೊಸಳೆಯೇ ಇಲ್ಲ ಅಲ್ಲಿ. ಅದು ಸುಂದರ ಪುರುಷ ಹೇಗಾದವ? ಅವನು ಸುಂದರ ಪುರುಷನೇ ಇದ್ದ, ಆಗುವುದಲ್ಲ. ಮತ್ತೆ ಮೊಸಳೆ ಆದದ್ದು, ಅವನು ಸುಂದರ ಪುರುಷನೇ ಇದ್ದ, ಮೊಸಳೆ ಆಗಿದ್ದ. ಮೊಸಳೆಯ ಜನ್ಮ ಹೋಯಿತು, ಅವನನ್ನು ಹಿ ಗಾಟ್ ಹಿಸ್ ನ್ಯಾಚುರಲ್ ಫಾರ್ಮ್, ಅವನು ಸಹಜ ರೂಪ ತೊಟ್ಟ. ಯಾರಪ್ಪ ಅವನು? ಏನು ಕಥೆ? ಅಯ್ಯೋ, ಅವನು ಯಾರು ಗೊತ್ತಿಲ್ವ ನಿಮಗೆ? ಮುಕ್ತೋ ದೇವರ ಶಾಪೇನ ಹುಹು ಗಂಧರ್ವ ಸತ್ತಮಃ. ಅವನು ಒಬ್ಬ ಗಂಧರ್ವ, ಪುಣ್ಯ ಜೀವಿ. ಅವನು ಪಾಪಿ ಅಲ್ಲ. ಮತ್ತೆ ಮೊಸಳೆ ಜನ್ಮ ಯಾಕೆ ಬಂತು? ದೇವಲ ಶಾಪೇನ, ಈ ಋಷಿಗಳಿಗೆ ಅಪಚಾರ ಮಾಡಿಬಿಟ್ಟ ಅವನೇನೋ, ಋಷಿಗಳಿಗೆ ಅಪಹಾಸ್ಯ ಮಾಡಿಬಿಟ್ಟ. ಋಷಿಗಳನ್ನ ನೋಡಿ, ಅವರು ದೇವಲರನ್ನ ನೋಡಿ, ದೇವಲರು ತುಂಬಾ ವೀಕ್ ಅಂತ, ತುಂಬಾ ವೀಕ್, ಬಹಳ ಎದೆ ಅಸ್ಥಿ ಪಂಜರ ಎಲ್ಲ ತೆಗೆದು. ಯಾಕಂದ್ರೆ ಹಿಂದೆಲ್ಲ, ಈಗೆಲ್ಲ ನಾವು ಅದರ ಮೇಲೆ ಬನಿಯನು, ಆಮೇಲೆ ಅಂಗಿ, ಆಮೇಲೆ ನೆಕ್ಟೈ ಎಲ್ಲ ಹಾಕಿ ನಮ್ಮ ಅಸ್ಥಿ ಪಂಜರ ಕಾಣದ ಹಾಗೆ ಟ್ರಿಮ್ ಆಗಿ ಹುಡುಗಿಯರನ್ನು ಮೋಸ ಮಾಡಬಹುದು. ಆಗ ಮಾಡ್ಲಿಕ್ಕೆ ಆಗ್ತದ? ಅವ್ರು ಏನಿಲ್ಲ, ಅಂಗಿ ಇಲ್ಲ, ಬನಿಯನು ಇಲ್ಲ, ಬರೇ ನೋಡಿ ಎದೆ ಗೂಡು ನೋಡಿ ಯಾವ ಹುಡುಗಿಯರು ಎಲ್ಲ ನಗ್ತಿದ್ದು ಅಂತೆ ಅವರನ್ನು ನೋಡಿ. ಆದ್ರಿಂದ ಇವನು ನೋಡಿ, ಎಂತ ಋಷಿಗಳಪ್ಪ ಇವರು, ಅಸ್ಥಿ ಪಂಜರ ನೋಡಿದ್ರೆ ಕಂಗಾಲಾಗಬೇಕು ಯಾರಾದ್ರು ಅಂತ ಒಂದು ರೀತಿಯಿಂದ ಉದ್ಗಾರ ಮಾಡಿದಾಗ ಸಿಟ್ಟಿಗೆ ದೇವಲರು ಶಾಪ ಕೊಟ್ಟು ಬಿಟ್ರು, ನಿನಗೆ ಇಂಥ ನೀಚ ಏನಿ ಬರಲಿ ಅಂತ. ಹೀಗೆ ದೇವಲ ಋಷಿಗಳ ಶಾಪದಿಂದ, ಈ ಶಾಪದ ಕಥೆಯೇ ಒಂದು ವಿಚಿತ್ರ. ದೇವಲ ಋಷಿಯ ಶಾಪದಿಂದ ಆ ನೀರಿನಲ್ಲಿ ಒಂದು ಮೊಸಳೆ ನೋಡಿ, ಇದು ದೈವಚೋದಿತ. ಯಾರ್ಯಾರೋ ಏನೇನೋ ಆಗಿ, ಯಾವ್ಯಾವುದೋ ಅನುಬಂಧದಿಂದ ಎಲ್ಲೇ ಇದ್ದವರು ಎಲ್ಲಿ ಹೋಗಿ ಏನೋ ಆಗಿ ಎಲ್ಲಿಯೋ ಸೇರಿಕೊಂಡು ಏನೇನೋ ಆಗ್ತಾ ಇರ್ತದೆ. ದೇವಲೋಕದಲ್ಲಿ ಇದ್ದ ಒಬ್ಬ ಗಂಧರ್ವ ದೇವಲ ಋಷಿಯ ಶಾಪದಿಂದ ಬಂದು ಇಲ್ಲಿ ಈ ಸರೋವರದಲ್ಲಿ ಮೊಸಳೆಯಾಗಿ ಸೇರಿಕೊಂಡ. ಅವನು ಏನಾದ ಈಗ? ಪರಮಾಶ್ಚರ್ಯ ರೂಪಧೃಕ್. ಅವನು ಯಾರು? ಗಂಧರ್ವ. ಹುಹು ಗಂಧರ್ವ ಸತ್ಮಃ. ಅವನ ಹೆಸರು ಬಹಳ ತಮಾಷೆ. 2 ಗಂಧರ್ವರು, ದೊಡ್ಡ ಮ್ಯೂಸಿಷಿಯನ್ಸ್ ದೇವಲೋಕದಲ್ಲಿ. ಒಬ್ಬನ ಹೆಸರು ಹಹ ಅಂತ, ಒಬ್ಬನ ಹೆಸರು ಹುಹು ಅಂತ. ಇದು ವಿಚಿತ್ರ ಹೆಸರು ಸಂಸ್ಕೃತದಲ್ಲಿ. ಅದನ್ನ ಈಗದ ಸಂಸ್ಕೃತ ಪಂಡಿತರು ಹಾ ಹೂ ಅಂತ ಹೇಳ್ತಾರೆ. ಹಾ ಹೂ ಅಲ್ಲ, ಹಹ ಹುಹು ಅಂತ ನಿಜವಾದ ಹೆಸರು. ಇವನು ಹುಹು, ಇವನ ಕಂಪ್ಯಾನಿಯನ್ ಹಹ. ಈ ಶಬ್ದವೇ ಬಹಳ ರೋಚಕವಾಗಿ, ಸಂಗೀತ ಅಂತಂದರೆ ಸಂಗೀತಕ್ಕೆ ತಲೆದೂಗುವಂತಹ ಒಂದು ಸಿಂಬಲ್ ಆಗಿ ಈ ಶಬ್ದವನ್ನು ಬಳಸ್ತಾರೆ. ಹಹ ಅನ್ನೋ ಒಬ್ಬ ದೇವಲೋಕದ ಗಂಧರ್ವ ಸಂಗೀತಗಾರ, ದೊಡ್ಡ ಮ್ಯೂಸಿಷಿಯನ್, ದೇವಲೋಕದ ಬಾಲಮುರಳಿ. ಅವನು ಹಹ ಅಂತ ಒಬ್ಬ, ಹುಹು ಅಂತ ಒಬ್ಬ. ಇವನು ಹುಹು, ಇವನು ಸಂಗೀತದ ಅಹಂಕಾರದಿಂದ ಋಷಿಗಳನ್ನ ತಿರಸ್ಕಾರ ಮಾಡಿದ. ಅವನು ಮತ್ತೆ ಅಧಪಾತ ಬಂದ. ಎಷ್ಟು ಎತ್ತರಕ್ಕೇರಿದಾಗಲೂ ಮನುಷ್ಯನನ್ನ ಅಹಂಕಾರ ಕಾಡುತ್ತಾ ಇರುತ್ತೆ. ಮನುಷ್ಯ ಎಲಿವೇಟೆಡ್ ಆದ ಮೇಲೆ ಕೂಡ ಅಹಂಕಾರದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೂಡ ಅಹಂಕಾರ ಕಾಡುತ್ತೆ. ಇವನ್ ರಿಯಲೈಸ್ಡ್ ಪರ್ಸನ್ಸ್ ದೇ ಸಫರ್ ವಿತ್ ಈಗೋ. ಅದು ಇವನಿಗೆ ಎಲ್ಲೋ ಒಂದು ಕಡೆ ಕಾಡಿತು. ಅದರಿಂದ ಮತ್ತೆ ಮೊಸಳೆಯಾಗಿ ಹುಟ್ಟಿದ. ಅವನು ಬಿಡುಗಡೆ ಹೊಂದಿದ. ಈ ಆನೆಯ ಕಥೆ ಏನು? ಗಜೇಂದ್ರ
ಅವನು ನೋಡ್ತಾರೆ ಆನೆಯೂ ಇಲ್ಲ ಅಲ್ಲಿ, ಮೊಸಳೆ ಇಲ್ಲ, ಆನೆಯೂ ಇಲ್ಲ. ಇದು ಎರಡು ಒಂದು ನಾಟಕದ ಘಟನೆ ಹಾಗಾಗೋಯ್ತು, ತೀರ ನಾಟಕೀಯ. ಗಜೇಂದ್ರ ಅವನಿಲ್ಲೇ ಇಲ್ಲ ಅಲ್ಲಿ. ಮತ್ತೆ ಭಗವತ್ ಸ್ಪರ್ಶಾತ್ ವಿಮುಕ್ತ ಶೇಷ ಬಂಧನ, ಅವನ ಎಲ್ಲ ದೋಷಗಳು ಕಳೆದು ಹೋಯ್ತು. ಯಾಕೆ? ಭಗವತ್ ಸ್ಪರ್ಶಾತ್ ಅಂತ. ಭಗವಂತ ಸ್ಪರ್ಶ ಮಾಡಿದ ಮೇಲೂ ಒಬ್ಬ ಮನುಷ್ಯನಲ್ಲಿ ಡಿಫೆಕ್ಟ್ಸ್ ಇರುತ್ತಾ, ಪಾಪಗಳಿರ್ತಾವ. ದೇವರು ಬಂದು ಮುಟ್ಟಿಬಿಟ್ಟ, ಕಾಲು ಹಿಂದೆ ಎತ್ತಿದ. ಭಗವಂತನ ಸ್ಪರ್ಶ ಯಾರ ಲೈಸಿ ಆಯಿತೋ ಅವನು ಪರಿಶುದ್ಧ. ಆಮೇಲೆ ಅವನು ಏನೂ ಬಾಧಕ ಇರುವುದು ಸಾಧ್ಯ ಇಲ್ಲ. ವಿಮುಕ್ತ ಭಗವತ್ ಸ್ಪರ್ಶ, ಭಗವಂತನ ಸ್ಪರ್ಶ ಆದಾಗ ಅವನು ವಿಮುಕ್ತ ಅಶೇಷ. ಗಜೇಂದ್ರ ವಿಮುಕ್ತ ಅಶೇಷ ಬಂಧನ. ಎಲ್ಲ ದೋಷಗಳು, ಎಲ್ಲ ಕೊಳೆಗಳು, ಎಲ್ಲ ಶಾಪದ ದೋಷಗಳು ಪರಿಹಾರ ಆಗೋಯ್ತು. ಪ್ರಾಪ್ತೋ ಭಗವತೋ ರೂಪಂ ತೀತವಾಸ ಚತುರ್ಭುಜ. ಆನೆ ಇಲ್ಲ ಅಲ್ಲಿ, ಅದ್ರ ಬದಲಿಗೆ ಒಬ್ಬ ಪಟ್ಟೆ ಉಟ್ಟುಕೊಂಡ ಚತುರ್ಭುಜನಾದ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಯಾಕೆಂದರೆ ಅವನು ಭಗವಂತನ ಸ್ಪರ್ಶದಿಂದ ಭಗವಂತನ ಸಾರೂಪ್ಯ ಪಡೆದು ಬಿಟ್ಟ. ಭಗವಂತನಂತೆ ಚತುರ್ಭುಜನಾಗಿ ಪೀತಾಂಬರನಾಗಿ ನಿಂತು ಬಿಟ್ಟ. ಇದನ್ನೇ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ. ಭಗವಂತನ ಹಾಗೆಯೇ ಸಮಾನ ರೂಪ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ, ಇವೆಲ್ಲ ಮುಕ್ತಿಯ ಪ್ರಭೇದನೆ. ಇವನು ಭಗವಂತನ ಸಾರೂಪ್ಯವನ್ನು ಪಡೆದು ಬಿಟ್ಟ. ಇವನು ಪೀತಾಂಬರನಾಗಿ ಚತುರ್ಭುಜನಾಗಿ ನಿಂತು ಬಿಟ್ಟ. ಯಾರ್ರಿ ಅವನು? ಆನೆ ಇದ್ದಕ್ಕಿದ್ದ ಹಾಗೆ ಪೀತಾಂಬರ ಆಯ್ತು. ಇವನು ಮೊಸಳೆ ನಮ್ಗೆ ಗೊತ್ತಾಯ್ತು, ಗಂಧರ್ವ ಅಂತ. ಇವನು ಯಾರು ಅಂತ ಹೇಳಲೇ ಇಲ್ವಲ್ಲ ನೀವು. ಮೊದಲು ಏನಾಗಿದ್ದ? ಪೂರ್ವ ಜನ್ಮದಲ್ಲಿ ಜಪ ಮಾಡಿದ್ದು ನೆನಪಾಯ್ತು ಹೇಳ್ತೀರಿ. ಪೂರ್ವ ಜನ್ಮ ಯಾವುದು ಅಂತ ಹೇಳಲೇ ಇಲ್ಲ. ಓಹೋ, ಅದು ಹೇಳಲಿಲ್ಲ ಅಲ್ವಾ? ಅದನ್ನು ಈಗ ಹೇಳ್ತೇವೆ ಅಂತಾರೆ ಶುಕಾಚಾರ. ಇವರು ಯಾರು ಅಂದ್ರೆ, ಇವನು ಪೂರ್ವ ಜನ್ಮದಲ್ಲಿ ಯೋಸವು ಮಹಾರಾಜ ಆಗಿದ್ದ. ಹಿಂದಿನ ಜನ್ಮದಲ್ಲಿ ಪಾಂಡ್ಯೋ ದ್ರಮಿಳ ಸಪ್ತಮ ಇಂದ್ರದ್ಯುಮ್ನ ಯೋಸವು ಆಸಿ. ಎಲ್ಲಿ ಇದ್ದ ಅವನು? ಪಾಂಡ್ಯ ದೇಶದಲ್ಲಿ ರಾಜನಾಗಿದ್ದ. ಪಾಂಡ್ಯ ದೇಶ ಅಂದ್ರೆ ತಮಿಳುನಾಡು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ. ತಮಿಳುನಾಡಿನ ಒಬ್ಬ ರಾಜನಾಗಿದ್ದ ಇವ ಹಿಂದೆ. ದ್ರಮಿಳ ಸಪ್ತಮ, ಇನ್ನೂ ಸ್ಪಷ್ಟ. ಅವನು ಪಾಂಡ್ಯರ ದೇಶದಲ್ಲಿ ರಾಜನಾಗಿದ್ದ ಅಷ್ಟೇ ಅಲ್ಲ, ದ್ರಮಿಳ ಸಪ್ತಮ. ದ್ರಮಿಳ ಅನ್ನುವುದು ತಮಿಳದ ಮೂಲ ಶಬ್ದ ಸಂಸ್ಕೃತದಲ್ಲಿ. ದ್ರಮಿಳರನ್ನೇ ತಮಿಳರು ಅಂತ ಹೇಳೋದು. ದ್ರಮಿಳ ಸಪ್ತಮ ಅಂದ್ರೆ ಶ್ರೇಷ್ಠ ತಮಿಳ. ಅವನ ಮನೆ ಮಾತು ತಮಿಳಾಗಿತ್ತು ಅಂತ ಹೇಳ್ತಾರೆ ನೋಡಿ. ಇದು ವಿಚಿತ್ರ. ಬರೇ ಪಾಂಡ್ಯ ದೇಶ ಅಲ್ಲ, ಅವನು ಮನೆ ಮಾತು ತಮಿಳಾಗಿತ್ತು ಅಂತ. ದ್ರಮಿಳ ಸಪ್ತಮ, ಅವನು ತಮಿಳನಾಗಿದ್ದ. ದ್ರಮಿಳ, ಅದೇ ದ್ರಮಿಳ, ದ್ರವಿಡ, ದ್ರಾವಿಡ ಶಬ್ದ ಬಳಕೆ. ಮೂಲ ಶಬ್ದ ದ್ರಮಿಳ, ಅದೇ ತಮಿಳ, ಅದೇ ದ್ರಾವಿಡ. ಅದರಿಂದ ನಮ್ಮ ಸಂಶೋಧಕರೆಲ್ಲ, ಭಾಷಾಶಾಸ್ತ್ರಜ್ಞರು ಅಧ್ವಾನ ಮಾಡ್ತಾರಲ್ಲ, ದ್ರಾವಿಡ ಭಾಷೆಗಳು ಅಂತ. ಪಂಚದ್ರಾವಿಡ, ದ್ರಾವಿಡ ಭಾಷೆಗಳು. ಕನ್ನಡವೂ ದ್ರಾವಿಡ ಭಾಷೆ, ತೆಲುಗು ದ್ರಾವಿಡ ಭಾಷೆ, ತುಳು ದ್ರಾವಿಡ ಭಾಷೆ, ಮಲಯಾಳ ದ್ರಾವಿಡ ಭಾಷೆ ಅಲ್ಲ. ದ್ರಾವಿಡ ಭಾಷೆ ಅಂದ್ರೆ ದ್ರಮಿಳ ಭಾಷೆ. ಓನ್ಲಿ ತಮಿಳ್ ಈಸ್ ದ್ರಾವಿಡ ಭಾಷೆ. ಈ ಭಾಷಾ ಶಾಸ್ತ್ರದ ಮೂಲವೇ ಗೊತ್ತಿಲ್ಲದವರು ಯಾರೂ ದ್ರಾವಿಡರಲ್ಲ. ಕನ್ನಡಿಗರು ದ್ರಾವಿಡರಲ್ಲ, ತೆಲುಗರು ದ್ರಾವಿಡರಲ್ಲ, ಆರ್ಯ ದ್ರಾವಿಡ. ಇದೆಲ್ಲ ಇತಿಹಾಸದಲ್ಲಿ ಮಾಡಿರುವ ಘೋರ ದುರಂತಗಳು. ಈ ಹಿಸ್ಟ್ರಿ ಹೇಳಿಕೊಡುವ ಮೇಷ್ಟ್ರುಗಳು ಮಾಡುವ, ಅಂದ್ರೆ ಪಾಶ್ಚಾತ್ಯರು ನಮಗೆ ಕಲಿಸಿದ ತಪ್ಪು ಹಿಸ್ಟ್ರಿ, ಅದನ್ನೇ ಊರು ಹೊಡೆದು ನಾವು MA ಮಾಡಿ ನಮ್ಮ ಮಕ್ಕಳಿಗೂ ತಪ್ಪು ಹೇಳಿಕೊಡ್ತಾ ಇದ್ದೇವೆ. ಕನ್ನಡಿಗರು ದ್ರಾವಿಡರಲ್ಲ, ತೆಲುಗರು ದ್ರಾವಿಡರಲ್ಲ, ಮಲಯಾಳಿಗಳು ದ್ರಾವಿಡರಲ್ಲ, ಪಂಚದ್ರಾವಿಡ ಇರುವುದಿಲ್ಲ. ಒಂದೇ ದ್ರಾವಿಡ ಇರುವುದು, ಅದು ದ್ರವಿಡ, ಅದು ತಮಿಳು. ಅದರಿಂದ ದ್ರಾವಿಡರು ಅಂತ, ದ್ರಾವಿಡಿಯನ್ ಕಲ್ಚರ್ ಅಂದ್ರೆ ಅದು ತಮಿಳು ಸಂಸ್ಕೃತಿ ಮಾತ್ರ ಹೊರತು ದಕ್ಷಿಣ ಭಾರತ ಎಲ್ಲ ದ್ರವಿಡಿಯನ್ ಕಲ್ಚರು. ನಮ್ಮ DMK ಅವರ ಕಲ್ಪನೆ ಏನು ಅಂದ್ರೆ, ಆರ್ಯರು ನಮ್ಮ ದ್ರಾವಿಡನ ಮೇಲೆ ಬಂದು ದಾಳಿ ಮಾಡಿದರು, ರಾಮ ಆರ್ಯ ಆಗಿದ್ದ, ರಾವಣ ದ್ರಾವಿಡ ಆಗಿದ್ದ. ಇದೆಲ್ಲವೂ ಹಗಲು ಮನಸ್ಸುಗಳು, ಇತಿಹಾಸ ಜ್ಞಾನ ಇಲ್ಲದೆ ಮಾಡಿಕೊಂಡ ತಪ್ಪು ಭ್ರಮೆಯ ಒಂದು ಆವಿಷ್ಕಾರಗಳು. ಆರ್ಯ ದ್ರಾವಿಡ ಈ ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತದವರು, ದ್ರವಿಡಿಯನ್ ಕಲ್ಚರು, ಅದು ಇದೆಲ್ಲವೂ ತಪ್ಪು. ದ್ರಮಿಡ ಅಂದ್ರೆ ದ್ರಮಿಳ, ತಮಿಳು ಮಾತಾಡುವವರು ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದು ಒಂದು ರೇಸನ್ನ, ಒಂದು ಜನಾಂಗ ನೋಡೋದು. ದ್ರಮಿಳರು ಅಂದ್ರೆ ಇವನು ದ್ರಮಿಳ ಸಪ್ತಮ, ಇವನು ಪಾಂಡ್ಯ. ಯೋಸವು ಪಾಂಡ್ಯ ಮಹಾರಾಜ. ಪೂರ್ವಂ ದ್ರವಿಳ ಸಪ್ತಮ, ಮಹಾರಾಜನಾಗಿದ್ದ, ಪಾಂಡ್ಯ ದೇಶದ ರಾಜನಾಗಿದ್ದ, ದ್ರಮಿಳ ಸಪ್ತಮ ಆಗಿದ್ದ. ಅವನು ಇಂದ್ರದ್ಯುಮ್ನ ಇತಿ ಖ್ಯಾತಃ.
ಅವನ ಹೆಸರು ಇಂದ್ರದ್ಯುಮ್ನ ಅಂತ ಇತ್ತು. ವಿಷ್ಣು ಭಕ್ತಿ ಪರಾಯಣ. ಆ ಪೂರ್ವ ಜನ್ಮದಲ್ಲಿ ಅವನು ತಮಿಳುನಾಡಿನ ರಾಜನಾಗಿದ್ದಾಗ ದೊಡ್ಡ ವಿಷ್ಣು ಭಕ್ತನಾಗಿದ್ದ. ವಿಷ್ಣು ಭಕ್ತಿ ಪರಾಯಣ, ತುಂಬಾ ದೊಡ್ಡ ವಿಷ್ಣು ಭಕ್ತನಾಗಿದ್ದ. ಮತ್ತೆ ಯಾಕೆ ಹೀಗಾಗಿ ಈ ಅವಸ್ಥೆ ಬಂತು? ಆನೆಯಾಗಿ ಯಾಕೆ ಹುಟ್ಟಿದ? ಸ ಏಕದ ಆರಾಧನಾ ಕಾಲೇ ಆತ್ಮವಾನ್ ಗೃಹೀತ ಮನೋವ್ರತಃ ಈಶ್ವರಂ ಹರಿಂ ಜಟಾಧರ ತಾಪಸಃ ಆಪ್ಲುತಃ ಅಚ್ಯುತಂ ಸಮರ್ಚಯಾಮಾಸ ಕುಲಾಚಲ ಸ್ಥಿತ. ಒಮ್ಮೆ ಏನಾಯಿತು ಅಂದ್ರೆ ಅವನು ಧ್ಯಾನ ಮಾಡ್ತಾ ಕೂತಿದ್ದ. ಸ ಏಕದ ಧ್ಯಾನ ಮಾಡಿಕೊಂಡು ಭಗವಂತನ ಧ್ಯಾನದಲ್ಲಿ ಮೈಮರೆತು ದೇವರ ಧ್ಯಾನ ಮಾಡ್ತಾ ಕೂತಿದ್ದ. ಆ ಧ್ಯಾನದ ಕಾಲದಲ್ಲಿ ಒಮ್ಮೆ ಅಗಸ್ತ್ಯರು ಬಂದರು, ಅಲ್ಲಿ ದೇವಲರು ಬಂದರು, ಇಲ್ಲಿ ಅಗಸ್ತ್ಯರು ಬಂದರು. ಈ ಭಗವಂತನ ಇಚ್ಛೆಯನ್ನು ಈಡೇರಿಸುವ ಮಾಧ್ಯಮಗಳಾಗಿ ಋಷಿಗಳು ಶಾಪವನ್ನೋ ವರವನ್ನೋ ಕೊಡ್ತಾರೆ. ಅವರು ಮತ್ತು ಶಾಪಗಳು ಅವರ ಸೆಲ್ಫಿಶ್ ಮೋಟಿವ್ನಿಂದ ಅಲ್ಲ. ಇವನ ಆರಾಧನೆ ಮಾಡ್ತಾ, ನಾರಾಯಣನ ಆರಾಧನೆ ಮಾಡ್ತಾ ಕೂತಿದ್ದಾಗ ಅಗಸ್ತ್ಯರು ಬಂದರು. ಸಹಜವಾಗಿ ಪೂಜೆ ಮಾಡ್ತಾ ಕೂತಿದ್ದ. ಅವನು ಗಮನಿಸಲೇ ಇಲ್ಲ ಅಗಸ್ತ್ಯರು ಬಂದದ್ದನ್ನು, ಗಮನಿಸಲೇ ಇಲ್ಲ ಅಗಸ್ತ್ಯರು ಬಂದದ್ದನ್ನು. ಹಾಗೆ ಪೂಜೆ ಮಾಡ್ತಾನೆ ಇದ್ದಾನೆ. ಅವನು ಪೂಜೆ ಮಧ್ಯದಲ್ಲಿ ಎದ್ದು, ಸಾಮಾನ್ಯ ಪೂಜೆ ಮಾಡ್ತಾ ಇದ್ದಾಗ ಎದ್ದು ಯಾರ ಗೆಸ್ಟ್ ಬಂದ್ರೆ ನಾವು ಹೋಗುವುದಿಲ್ಲ, ಅವನು ಪೂಜೆ ಮಾಡ್ತಾನೆ. ಅವನು ಗಮನಿಸಲೇ ಇಲ್ಲ, ಪೂಜೆಯಲ್ಲೇ ಮಗ್ನನಾಗಿದ್ದ. ಇಷ್ಟ ಆದ ಕೂಡಲೇ ಅಗಸ್ತ್ಯರಿಗೆ ಸಿಟ್ಟು ಬಂತು. ನಾನು ಬಂದೆ, ಇಷ್ಟು ಹೊತ್ತು ಕಾದೆ, ಮಾತಾಡಿಸೋರಿಲ್ಲ ಈ ಮನೆಯಲ್ಲಿ, ಅವನು ಪೂಜೆ ಮಾಡ್ತಾ ಊದ್ಬಿಟ್ಟಿದ್ದಾನೆ, ಏನು ಬಂದ್ರೆ ಕೇಳೋರಿಲ್ಲ ಅಂತ ಸಿಟ್ಟು ಬಂತು. ಆತ್ಮಸ್ಮೃತಿ ವಿನಾಶಿನಿ, ಅತಿಥಿಗಳ ಎಚ್ಚರ ತಪ್ಪಿ ಬದುಕಿದೆಯಾ, ನಿನ್ನ ಎಚ್ಚರವನ್ನೇ ತಪ್ಪಿಸ್ತಕ್ಕಂಥ ಜನ್ಮ ನಿನಗೆ ಬರಲಿ ಅಂತ ಶಾಪ ಕೊಟ್ಟರು. ಶಾಪದ ಫಲವಾಗಿ ಆ ಪಾಂಡ್ಯ ದೇಶದ ಇಂದ್ರದ್ಯುಮ್ನ ಆನೆಯಾಗಿ ಹುಟ್ಟಿದ. ಹಾಗಾಗಿ ಆಗ ಮಾಡಿರತಕ್ಕಂಥ ಹರಿಯರ್ಚನಾನುಭಾವೇನ ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶನೀಂ, ಎಲ್ಲ ಎಚ್ಚರ ತಪ್ಪಿಸ್ತಕ್ಕಂಥ ಮದಳು ಬುದ್ಧಿಯ ಆನೆಯ ಜನ್ಮ ಬಂದರೂ ಕೂಡ ಹರಿಯರ್ಚನಾನುಭಾವೇನ ಯದ್ ಗಜತ್ವೇಪಿ ಅನುಸ್ಮೃತಿ ಅಂತ, ಆ ಹಿಂದಿನ ಜನ್ಮದಲ್ಲಿ ಮಾಡಿದ ಭಗವಂತನ ಆರಾಧನೆಯಿಂದ ಜನ್ಮಾಂತರದ ಸ್ಮೃತಿ ಕೆಟ್ಟಿರಲಿಲ್ಲ ಆನೆ. ಎಷ್ಟೋ ಪ್ರಾಣಿಗಳಿಗೆ ಜನ್ಮಾಂತರದ ಸ್ಮೃತಿ ಇರುತ್ತೆ. ನಾನು ಜನ್ಮಾಂತರದ ಸ್ಮೃತಿ ಇರತಕ್ಕಂಥ ಅನೇಕ ಪ್ರಾಣಿಗಳನ್ನು ನೋಡಿದ್ದೇನೆ. ಅದರ ವಿವರ ಈಗ ಬೇಡ. ಅವು ಹಿಂದಿನ ಜನ್ಮದ ನೆನಪಿನಿಂದ ಈ ಜನ್ಮದಲ್ಲಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂಥದ್ದನ್ನು ನಾನು ನೋಡಿದ್ದೇನೆ. ಹಾಗೆ ಇವನಿಗೆ ಹಿಂದಿನ ಜನ್ಮದಲ್ಲಿ ತಾನು ರಾಜನಾಗಿದ್ದೆ. ಹೇಗೆ ಜಡಭರತನ ಕಥೆ ಭಾಗವತದ ಹಿಂದೆ ನೀವು ನೋಡಿದ್ದೀರಿ, ನಾನೇ ಅದನ್ನ ವಿವರಿಸಿದ್ದೆ ಇದೇ ವೇದಿಕೆಯಲ್ಲಿ. ಅವನು ಚಕ್ರವರ್ತಿಯಾಗಿದ್ದವ, ಮತ್ತೆ ಜಿಂಕಿಯಾಗಿ ಹುಟ್ಟಿದಾಗಲೂ ತಾನು ರಾಜನಾಗಿದ್ದದ್ದನ್ನು ನೆನಪಿಸಿಕೊಂಡು ಹೇಗೆ ಬದುಕಿದ, ಹಾಗೆ ತಾನು ರಾಜನಾಗಿದ್ದಂತಹ ಚಿತ್ರ ಅವನು ಆನೆಯಾಗಿದ್ದಾಗಲೂ ನೆನಪಿಗೆ ಬಂದೇ ಅದು ಭಗವಂತನನ್ನು ನೆನಪಿಸಿತ್ತು. ಹೀಗೆ ಈ ಮೊಸಳೆ ಯಾಕೆ ಬಂತು ಅಂದ್ರೆ, ಆನೆಯ ಬಂಧನ, ಮೊಸಳೆಯ ಹಿಡಿತ ಯಾಕೆ ಬಂತು ಅಂದ್ರೆ ಆನೆಯ ಬಿಡುಗಡೆಗೋಸ್ಕರ ಬಂತು. ಇದು ಎಲ್ಲ ವಿಚಿತ್ರ. ಬಂಧನ ಯಾಕಿದೆ? ಬಂಧನದಲ್ಲೇ ಬಿಡುಗಡೆಯ ಬೀಜ ಇದೆ. ಶಾಪ ಯಾಕಿದೆ? ಶಾಪದಲ್ಲೇ ಅನುಗ್ರಹದ ಬೀಜ ಇದೆ. ಇದೆಲ್ಲವನ್ನು ನಾವು ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ಶಾಪವೇ ವರವಾಗುತ್ತೆ, ಬಂಧನವೇ ಬಿಡುಗಡೆಯಾಗುತ್ತೆ. ಯಾವುದು ಬಂಧನ, ಯಾವುದು ಬಿಡುಗಡೆ, ಯಾವುದು ಶಾಪ, ಯಾವುದು ವರ ನೋಡುವ ದೃಷ್ಟಿ ಮುಖ್ಯ. ಹಾಗಾಗಿ ಇವನಿಗೆ ಆ ಪೂರ್ವಜನ್ಮದ ಸ್ಮೃತಿ ಬಂತು, ನಾರಾಯಣನ ಸ್ಮರಣೆ ಮಾಡಿದ, ಆನೆ ಜನ್ಮ ಹೋಯಿತು, ಭಗವಂತನ ಸಾರೂಪ್ಯ ಬಂತು. ಇಷ್ಟೆಲ್ಲ ಆದಮೇಲೆ ಭಗವಂತ ಒಂದು ಮಾತು ಹೇಳ್ತಾನೆ, ಯೇ ಮಾಂ ತ್ವಂಚ ಸರಶ್ಚೇದಂ ವೇತ್ರ ಕೀಚಕ ಗುಲ್ಮಕಾನ. ಒಂದು ವಿಷಯ, ಗಿರಿಕಾನನಂ ಏತಚ್ಚ. ಯಾರು ಆ ಆನೆ ಹತ್ರ, ಆನೆಯ ಜನ್ಮ ಬಿಡುಗಡೆಯಾಯಿತಲ್ಲ, ಅಲ್ಲಿ ದೇವತೆಗಳೆಲ್ಲ ಸೇರಿದ್ದಾರಲ್ಲ, ಭಗವಂತ ಒಂದು ಮಾತು ಹೇಳ್ತಾನೆ, ಯಾರು ನನ್ನನ್ನು ಸ್ಮರಿಸ್ತಾರೋ ಮತ್ತು ನಿನ್ನನ್ನು, ಅಂದರೆ ಜೀವ, ಸಂಸಾರದಲ್ಲಿ ಮೋಹಕ್ಕೆ ಒಳಗಾದಂತಹ ಜೀವ ಮತ್ತು ಭಗವಂತ. ಆಮೇಲೆ ಸರಶ್ಚೇದಂ, ಈ ಸಂಸಾರದಲ್ಲಿ ಮೋಹದ ಕೊಳ ಸರಶ್ಚೇದಂ. ಏದು ಗಿರಿ ಕಾನನ ಗಹ್ವರಂ, ಈ ಬೆಟ್ಟ, ಅದರ 3 ಕೋಡುಗಳು, ಅದರ ಕಾಡುಗಳು, ಇದೆಲ್ಲವನ್ನ, ಅದರಲ್ಲಿ ಇರತಕ್ಕಂಥ ಮುಳ್ಳಿನ ಬಿದಿರ ಬೆಳೆಯನ್ನ, ಇದೆಲ್ಲವನ್ನೂ ಎಳಗಾತ ಎದ್ದು ಸ್ಮರಣೆ ಮಾಡಿದರೆ ನೋಡಿ, ಬರೀ ಮುಳ್ಳಿನ ಬಲ್ಲೆ ಅದು ಬೆಳಗಾತ ಎದ್ದು ಯಾಕೆ ಸ್ಮರಣೆ ಮಾಡಬೇಕು? ಇದರ ಹಿಂದೆ ಏನು ಸ್ಪಿರಿಚುವಲ್ ಆದಂತಹ ಒಂದು ಮೆಸೇಜ್ ಇದೆ, ಅದನ್ನು ನೆನಪಿಸಿಕೊಂಡ್ರೆ ಏಮಾಂ ಸ್ಮರನ್ ಅಂಗ ಪ್ರತಿಬುದ್ಧ ನಿಶಾಖ್ಯೇ.
ಯಾರು ಬೆಳಗಾತ ಎದ್ದು ನನ್ನನ್ನ ನಿನ್ನನ್ನ ಈ ಮುಳ್ಳಿನ ಕಾಡನ್ನ ಈ ಸರೋವರವನ್ನ ಈ ಮೊಸಳೆಯಿಂದ ನೀನು ಬಿಡುಗಡೆಗೊಂಡ ಪದಿಯನ್ನ ಯಾರು ಅರ್ಥ ಮಾಡಿಕೊಂಡು ಬೆಳಗಾತ ಎದ್ದು ಸ್ಮರಣೆ ಮಾಡ್ತಾರೆ, ತೇಷಾಂ ಪ್ರಾಣಾತ್ಯೇ ವೈ ದದಾಮಿ ಪಿರುಲಾಮತಿನಿ, ಅವರ ಅಂತ್ಯಕಾಲದಲ್ಲಿ ಶುದ್ಧವಾದ ಅರಿವನ್ನ ಅವರಿಗೆ ಕೊಡ್ತೇನೆ. ಇಲ್ಲದಿದ್ರೆ ಪ್ರಜ್ಞೆ ತಪ್ಪಿ ಹೋಗುತ್ತೆ, ಅನ್ಕಾನ್ಶಿಯಸ್ ಆಗುತ್ತೆ. ಅವರ ಅಂತ್ಯಕಾಲದಲ್ಲಿ ಕೂಡ ಎಚ್ಚರದಿಂದ ಅವರು ತಮ್ಮ ದೇಹದಿಂದ ಬಿಡುಗಡೆಗೊಳ್ಳುವಂತಹ ಜ್ಞಾನ, ಸ್ವಚ್ಛವಾದ ಜ್ಞಾನವನ್ನು ಕೊಡ್ತೇನೆ. ಆದ್ರಿಂದಲೇ ಅಥ ಹೀಗೆ ಭಗವಂತನ ವರ ಇದ್ದದ್ರಿಂದ ಅಥ ಅನುಕೀರ್ತಯಂತೇತತ್, ಇದನ್ನ ಜನರು ಶುಚಯ ಪ್ರಾತರುತ್ಥಾಯ, ಅನೇಕ ಮಂದಿ ಸಾತ್ವಿಕರಾಗಿರ್ತಕ್ಕಂಥ ಜನರು ಬೆಳಗಾತ ಎದ್ದು ಅನುಕೀರ್ತಿಯಂತೇತತ್ ಶುಚಯ ಪ್ರಾತರುತ್ಥಾಯ, ಬೆಳಗಾತ ಎದ್ದು ಈ ಗಜೇಂದ್ರ ಮೋಕ್ಷದ ಈ ಭಾಗವನ್ನ 4 ಅಧ್ಯಾಯ ಇದೆ ಭಾಗವತದಲ್ಲಿ, ಅದನ್ನ ಹಿಂದೆ ಬೆಳಗಾತ ಎದ್ದು ಪ್ರಾತಸ್ತೋತ್ರದ ಒಟ್ಟಿಗೆ ಹೇಳುವ ಸಂಪ್ರದಾಯ ಇತ್ತು. ಹಿಂದಿನವರಿಗೆ ಬೇರೆ ಕೆಲಸ ಇರಲಿಲ್ಲ, ಹೇಳೋದು ಸುಮ್ಮನೆ. ಈಗೆಲ್ಲ ಪುರುಸೊತ್ತಾಗೋದಿಲ್ಲ, ಹಿಂದಿನವರಿಗೆ ಏನು ಕೆಲಸ ಇಲ್ಲ, ಅದು ಹೇಳ್ತಿದ್ರು. ಬೆಳಗಾತ ಎದ್ದು ಈ 4 ಅಧ್ಯಾಯದ ಗಜೇಂದ್ರ ಮೋಕ್ಷವನ್ನ ಶುಚಯ ಪ್ರಾತರುತ್ಥಾಯ ಅನುಕೀರ್ತಯಂತಿ ಶ್ರೋತ್ರಿಯ. ಯಾಕೆ ಹೇಳ್ತಿದ್ರು ಅಂದ್ರೆ ದುಸ್ವಪ್ನ ಶಾಂತಯೇ. ಇದರದ್ದು ವಿಶೇಷವಾದ ಫಲ ಒಂದೇನು, ಅಂತ್ಯಕಾಲದಲ್ಲೂ ಎಚ್ಚರ, ಭಗವಂತನ ಪ್ರಜ್ಞೆ ಜಾಗೃತವಾಗುವಂತೆ ಮಾಡ್ತೇನೆ ಅನ್ನೋದು ಒಂದು. ಮತ್ತೆ ಕೆಟ್ಟ ಕನಸುಗಳು ಆಗಾಗ್ಗೆ ಬೀಳುತ್ತೆ, ಬಹಳ ಭೀಕರವಾದ ಕನಸುಗಳು ಬೀಳ್ತವೆ ಕೆಲವರು ಕನಸು ಬಿದ್ದು ಹೆದರಿಕೊಳ್ತಾರೆ. ಅದು ಕೆಟ್ಟ ಕನಸುಗಳು ನಮ್ಮ ಜೀವನದಲ್ಲಿ ಏನೋ ಆಪತ್ತನ್ನು ಸೂಚಿಸುವ ಕನಸುಗಳು, ಅದೊಂದು ಬೇರೆಯೇ ಇದೆ. ಡ್ರೀಮಾಲಜಿ, ಕನಸಿನಲ್ಲಿ ಏನೇನು ಬಿದ್ದರೆ ಏನೇನು ಆಪತ್ತುಗಳು, ಅದು ಏನು ಬೀಳ್ಬೇಕು. ಕೆಲವು ಕಲರ್ಸ್, ರೆಡ್ ಕಲರ್ ಈಸ್ ಪ್ರೊಹಿಬಿಟೆಡ್, ಸಿಂಗಲ್ ಫ್ಲವರ್ ವಿತ್ ರೆಡ್ ಕಲರ್, ಒಂದು ಕೆಂಪು ಬಣ್ಣದ ಒಂದು ಹೂವನ್ನ ಕನಸನ್ನು ಕಂಡ್ರೆ ಇಟ್ ಇಸ್ ಎ ಸೈನ್ ಆಫ್ ಟ್ರಾಜಿಡಿ. ಹೀಗೆ ಬೇರೆ ಬೇರೆ ಕನಸಿನಲ್ಲಿ ಏನೇನಾದ್ರೆ ಏನೇನು ಅಂತ ಅದರದ್ದೇ ಒಂದು ದೊಡ್ಡ ಶಾಸ್ತ್ರ ಇದೆ. ಅಂತಹ ದುಸ್ವಪ್ನ ಬಿದ್ದರೆ ಆ ದುಸ್ವಪ್ನದ ಪರಿಹಾರಕ್ಕೋಸ್ಕರ ಎಷ್ಟೋ ಜನರು ದುಸ್ವಪ್ನ ಬಿತ್ತು ದೇವರಿಗೆ ಸುತ್ತ ಬರ್ತಾರೆ, ತುಪ್ಪ ದೀಪ ಇಡ್ತಾರೆ ಬೆಳಗಾತ ಎದ್ದು ದೇವರಿಗೆ. ಶುಚಯ ಪ್ರಾತರುತ್ಥಾಯ ಪಠಂತಿ, ಬೆಳಗಾತ ಎದ್ದು ಈ ಏನು ಗಜೇಂದ್ರ ಮೋಕ್ಷದ 4 ಅಧ್ಯಾಯಗಳನ್ನು ನಿತ್ಯ ಪಠಿಸುವವರಿಗೆ ಕೆಟ್ಟ ಕನಸು ಬೀಳುವುದಿಲ್ಲ, ಬಿದ್ದರೆ ಅದು ಪರಿಣಾಮ ಮಾಡುವುದಿಲ್ಲ, ದುಸ್ವಪ್ನಗಳು ದೋಷ ಮಾಡುವುದಿಲ್ಲ. ಹೀಗೆ ಒಂದು ದುಸ್ವಪ್ನ ಪರಿಹಾರಕ. ಅದಕ್ಕೋಸ್ಕರವೇ ಪ್ರಾರಂಭದಲ್ಲಿ ಅದನ್ನು 2 ಶ್ಲೋಕಗಳನ್ನು ಹೇಳಿದವರು. ಈ 4 ಅಧ್ಯಾಯ ಅಲ್ಲದೆ ಇದ್ದರೂ ಬೆಳಗಾತ ಎದ್ದು ಈ 2 ಶ್ಲೋಕಗಳನ್ನು ಹೇಳಿದರೆ ಏನು ಕೆಟ್ಟ ಕನಸು ಬಿದ್ದರೂ ಕೂಡ ಅದು ಮಾನಸಿಕವಾಗಿ ಅದು ಆಗತಕ್ಕಂಥ ಪರಿಣಾಮಗಳನ್ನು ಇದು ತೊಡೆದು ಹಾಕತ್ತೆ. ಅಂತಃಸರಸ್ಸಿರುಬಲೇನ ಪದೇ ಗೃಹೀತ ಗ್ರಾಹೇಣ ಯೂಥಪತಿರಂಬುಜ ಹಸ್ತ ಅರ್ಥ ಅಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ಥಿನ ಅಪ್ರಮೇಯ ಚಕ್ರಾಯುಧ ಪದಕರಾಜ ಭುಜಾಧಿರೂಢ ಚಕ್ರೇಣ ನಕ್ರವದನಂ ನಿಪಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಈ ಗಜೇಂದ್ರ ಮೋಕ್ಷದ ಪ್ರಾರ್ಥನಾ ಮಂತ್ರದ ಜೊತೆಗೆ ಇವತ್ತಿನ ಈ ಚಿಂತನವನ್ನು ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.